ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರಕುಲ ವರ್ಗ ಸರ್ವದಣು ತಾನೆನುತ್ತೋರೋರ್ವ ಮನುಜನ್ ಸರ್ವ ಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೆ ಪರ್ವವಂದಿಳೆಗಲವೋ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗದಲ್ಲಿ ದೇಶಪ್ರೇಮ, ತಾತ್ವಿಕತೆ ಮತ್ತು ಮಾನವೀಯತೆ ಬಗ್ಗೆ ಮಾತನಾಡಲಾಗಿದೆ. ಇಲ್ಲಿ ವ್ಯಕ್ತಿಯು ಸಮಾಜದಲ್ಲಿ ಮತ್ತು ದೇಶದಲ್ಲಿ ಹೇಗೆ ಶ್ರಮ, ಸಹಭಾಗಿತ್ವ ಮತ್ತು ಪರಸ್ಪರ ಗೌರವವನ್ನು ಇರಿಸಿಕೊಂಡು ಪ್ರತಿಯೊಬ್ಬರ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕೆಂದು ಸೂಚಿಸಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಸ್ವಾರ್ಥಕ್ಕಿಂತ ದೇಶ ಮತ್ತು ಸಮಾಜದ ಕಲ್ಯಾಣಕ್ಕಾಗಿ ಸಹಭಾಗಿತ್ವವನ್ನು ಹೊಂದಬೇಕು. ಸರ್ವಾರ್ಥ ಎಂದರೆ ಸ್ವಾರ್ಥವಿಲ್ಲದೆ ಜನರ ಸರ್ವೋತ್ತಮ ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸಬೇಕು. ಸಹಭಾಗಿತೆ ಎಂದರೆ ಒಟ್ಟಿಗೆ ಕೆಲಸ ಮಾಡುವುದಾಗಿದೆ. ಈ ಸಲುವಾಗಿ ದೇಶದ ಪ್ರತಿ ವರ್ಗ, ಸಮುದಾಯದ ಪ್ರತಿಯೊಬ್ಬರೂ ತಮ್ಮ ಶ್ರಮವನ್ನು ಇತರರ ಪ್ರಯೋಜನಕ್ಕಾಗಿ ಮಾಡುವುದನ್ನು ಪ್ರೋತ್ಸಾಹಿಸಬೇಕು. ರಾಷ್ಟ್ರಕುಲ ವರ್ಗ ಎಂದರೆ ದೇಶದ ಪ್ರತಿಯೊಬ್ಬರೂ ತಮ್ಮ ಸಾಮೂಹಿಕ ಸಹಕಾರದಿಂದ ಪ್ರಗತಿ ತಲುಪಬೇಕು. ಎಂದರೆ ದೇಶದ ಪ್ರತಿಯೊಂದು ವರ್ಗದ ಜನರು ತಮ್ಮ ಜವಾಬ್ದಾರಿಯನ್ನು ನೈತಿಕವಾಗಿ ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಅರ್ಥಪಡಿಸುತ್ತದೆ. ದೇಶದ ಪ್ರಗತಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಸಹಭಾಗಿತ್ವ, ಧನ, ಶ್ರಮ, ಸಮಯ ಇತ್ಯಾದಿ ನೀಡುವ ಭಾಗವಹಿಸುವಿಕೆ ಅಗತ್ಯವಿದೆ. ಸರ್ವದಣು ಎಂದರೆ ಪರೋಕ್ಷವಾಗಿ ಎಲ್ಲರ ಹಿತವನ್ನು ಬಯಸುವ ವ್ಯಕ್ತಿ ಎಂದರ್ಥ. ಪರಸ್ಪರ ಸಹಾನುಭೂತಿ ಮತ್ತು ಸಹಾಯವನ್ನು ನೀಡುವುದಾಗಿದೆ. ವ್ಯಕ್ತಿಗಳು ಯಾರೂ ತಮ್ಮ ಪಾರದರ್ಶಕ ತತ್ವಗಳನ್ನು ಹಾಳು ಮಾಡದೆ ಆಂತರಿಕ ಪ್ರಾಮಾಣಿಕತೆ ಮತ್ತು ಮಾನವೀಯ ದಾರಿಗಳಲ್ಲಿ ನಡೆಯಬೇಕು. ತಾನೆನುತ್ತೋರೋರ್ವ ಮನುಜನ್ ಎಂದರೆ ವ್ಯಕ್ತಿಯು ಹೇಗೆ ಬದುಕಬೇಕು ಎಂಬುದನ್ನು ಅನ್ವಯಿಸುತ್ತದೆ. ಮನಸ್ಸು ಪ್ರಪಂಚದ ಪರಿತ್ಯಾಗವನ್ನು ಮಾಡುವುದರ ಬದಲಾಗಿ ಒಟ್ಟಿಗೆ ನಮ್ಮನ್ನು ಹೇಗೆ ಸಂಯೋಜಿಸಿಕೊಳ್ಳುವುದು, ಸಮಾಜವನ್ನು ಬಲಪಡಿಸುವುದಕ್ಕೆ ನಾವು ಹೇಗೆ ಪ್ರತಿಯೊಬ್ಬರೂ ಒಟ್ಟಾಗಿ ಕೆಲಸ ಮಾಡಬೇಕೆಂದು ಇಲ್ಲಿ ಸೂಚಿಸಲಾಗಿದೆ. ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥಕ್ಕೆ ಮಾತ್ರ ಪ್ರಾಮುಖ್ಯತೆ ನೀಡುವುದಕ್ಕಿಂತ ಸಾರ್ವಜನಿಕ ಸಮಾಜ ಪಾಲನಾ ಮತ್ತು ದೇಶದ ಅಭಿವೃದ್ಧಿಗೆ ತಮ್ಮ ಶ್ರಮವನ್ನು ಅರ್ಪಿಸಬೇಕು. ಇಲ್ಲಿ ಎಲ್ಲ ಜೀವಿಗಳ ಹಿತಕ್ಕಾಗಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಎಂಬುದಾಗಿದೆ. ಸರ್ವಜೀವ ಎಂದರೆ ಎಲ್ಲ ಜೀವಗಳು, ಮಾನವ, ಪ್ರಾಣಿ, ತಾತ್ಕಾಲಿಕ ಸಸ್ಯಗಳು ಎಲ್ಲವೂ ಪರಸ್ಪರ ಗೌರವಯುತವಾಗಿ ಸಮೃದ್ಧಿಯ ಕನಸು ಕಾಣಬೇಕು. ನಾವು ಪ್ರಕೃತಿಯೊಂದಿಗೆ ಸಂಯೋಜನೆಯಿಂದ ನಮ್ಮ ಕೆಲಸವನ್ನು ಮಾಡಲು ಸಾಧ್ಯವಿದೆ. ಯಾವುದೇ ಕಾರ್ಯವು ಬೇರೆಯವರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಬಾಳನ್ನು ಸಂಪೂರ್ಣವಾಗಿ ಸಾಧಿಸಬೇಕು. ನಾವು ಪ್ರಪಂಚದ ಸಮಗ್ರತೆಯ ಭಾಗವಾಗಿರುವಾಗ ಪ್ರತಿಯೊಬ್ಬರೂ ಸಕಾರಾತ್ಮಕವಾಗಿ ಕೆಲಸ ಮಾಡಬೇಕು. ಹೀಗೆ ಜೀವಲೋಕದ ಸಮೃದ್ಧಿಗೆ ದುಡಿಯುವ ಮೂಲಕ ನಾವು ಪ್ರಗತಿಯನ್ನು ಕಾಣಬಹುದು. ನಾವು ನಮ್ಮ ಕ್ರಿಯೆಗಳೊಂದಿಗೆ ನಮ್ಮ ಸ್ವಾರ್ಥವನ್ನು ಬಿಟ್ಟು ಸಮಾಜದ ಅವಶ್ಯಕತೆಗಳನ್ನು ಸಮರ್ಪಣೆಯಿಂದ ಮಾಡಿದಾಗ ಮಾತ್ರ ಅದು ಪ್ರಪಂಚ ಮತ್ತು ಬಾಳಿಗೆ ಬಲವರ್ಧಕವಾಗುತ್ತದೆ. ಮಾನ್ಯ ಡಿ.ವಿ.ಜಿಯವರು ಈ ಕಗ್ಗದ ಮೂಲಕ ಸಮಾಜ, ದೇಶ ಮತ್ತು ಮಾನವತೆಯ ಕಡೆಗೆ ಆಳವಾದ ಸಂದೇಶವನ್ನು ಕೊಡುತ್ತಾರೆ. ಅವರು ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ಸ್ವಾರ್ಥವನ್ನು ಕಡಿಮೆ ಮಾಡಿ ಪರಸ್ಪರ ಸಹಕಾರವನ್ನು ಬೆಳೆಸುವುದರಿಂದ ಮಾತ್ರ ದೇಶದ ಮತ್ತು ಸಮಾಜದ ಪ್ರಗತಿಗೆ ಸಹಾಯವಾಗಬಹುದು ಎಂದು ಹೇಳುತ್ತಾರೆ. ಈ ಕಗ್ಗವು ಆದರ್ಶವಾದ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಮ್ಮ ಕೆಲಸವು ಮಾತ್ರ ನಮ್ಮ ಜೀವನವನ್ನು ಸಮೃದ್ಧಗೊಳಿಸುವುದಿಲ್ಲ, ಬದಲಾಗಿ ಅಪಾರವಾದ ಸಮಾಜದ ಪರಿಪೂರ್ಣತೆಯತ್ತ ಕೂಡ ದಾರಿ ತೋರಿಸುತ್ತದೆ.